ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶ್ರೀ ಪಂಚರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಶ್ರೀಕಂಠೇಶ್ವರ ಮೂರ್ತಿಯ ಪಂಚರಥೋತ್ಸವಕ್ಕೆ ಸದ್ಯ ಚಾಲನೆಯನ್ನ ನೀಡಲಾಗಿರೋದು. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ ದರ್ಶನ್ ಧ್ರುವನಾರಾಯಣ ಅವರು ಬೆಳಗ್ಗೆ 5ರಿಂದ 5:40 ಸಲ್ಲುವಂತಹ ಶುಭ ಮೀನ ಲಗ್ನದಲ್ಲಿ ಈಗ ಚಾಲನೆಯನ್ನು ನೀಡಿದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಉತ್ಸವ ಮೂರ್ತಿಯನ್ನ ರಥೋತ್ಸವದಲ್ಲಿ ಅಲಂಕರಿಸಿ ಪೂಜೆಯನ್ನ ಮಾಡಲಾಯಿತು. ಗೌತಮ ಮುನಿಗಳು ಸ್ಥಾಪಿಸಿದಂತಹ ಈ ಒಂದು ಗೌತಮ ರಥೋತ್ಸವಕ್ಕೆ ಇವತ್ತು ಪ್ರಮುಖವಾಗಿ ಚಾಲನೆಯನ್ನ ನೀಡಲಾಯಿತು. ರಥದ ಚಕ್ರಕ್ಕೆ ತೆಂಗಿನಕಾಯಿಯನ್ನ ಒಡೆಯುವ ಮೂಲಕ ಈ ಬಾರಿಯ ಪಂಚರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಒಟ್ಟು 92 ಅಡಿ ಎತ್ತರದ 200 ಟನ್ಗೂ ಅಧಿಕ ತೂಕದ ಈ ಒಂದು ರಥದಲ್ಲಿ ಶ್ರೀಕಂಠೇಶ್ವರ ಮೂರ್ತಿಗಳು ವಿರಾಜಮಾನವಾಗಿ ಈ ಒಂದು ಅಂದ್ರೆ 1.5 ಕಿಲೋಮೀಟರ್ ರಥ ಬೀದಿಯಲ್ಲಿ ಈ ರಥೋತ್ಸವ ನಡೀತದೆ. ಪ್ರಮುಖವಾಗಿ ಮೊದಲಿಗೆ ಗಣಪತಿಯ ಮೆರವಣಿಗೆ, ಇದಾದ ನಂತರ ಶ್ರೀಕಂಠೇಶ್ವರ ಮೂರ್ತಿಯ ಮೆರವಣಿಗೆ, ನಂತರ ಪಾರ್ವತಿ ದೇವಿ, ಬಳಿಕ ಸುಬ್ರಹ್ಮಣ್ಯ ಹಾಗೂ ಅಂತಿಮವಾಗಿ ಚಂಡಿಕೇಶ್ವರ ಮೂರ್ತಿಗಳ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ದೇವಸ್ಥಾನದ ಆಗಮಿಕರಾದಂತಹ ನಾಗಶೇಖರ ದೀಕ್ಷಿತ್ ಆಚಾರತ್ವದಲ್ಲಿ ಸದ್ಯ ಪೂಜೆಯನ್ನು ಸಲ್ಲಿಸಲಾಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸದ್ಯ ಈಗ ಲಕ್ಷಾಂತರ ಮಂದಿ ನಂಜುಂಡೇಶ್ವರನ ಭಕ್ತರ ಸಮ್ಮುಖದಲ್ಲಿ ಈಗಾಗಲೇ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿ ರಥೋತ್ಸವ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದೆ. ನಮ್ಮ ಜೊತೆ ಈಗ ಶಾಸಕರಂತಹ ದರ್ಶನ್ ಧ್ರುವನಾರಾಯಣ ಅವರು ಇದ್ದಾರೆ. ನಾನು ದರ್ಶನ್ ಧ್ರುವನಾರಾಯಣ ಅವ್ರನ್ನ ಮಾತಾಡ್ತಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ರಥೋತ್ಸವದ ಕಾರ್ಯವೈಖರಿಗಳು ಮತ್ತೆ ರಥೋತ್ಸವ ಸಾಗಿ ಹೋಗ್ತಿರುವ ದೃಶ್ಯಾವಳಿಗಳನ್ನು ಕೂಡ ಶಾಸಕರು ಅವಲೋಕನ ಮಾಡ್ತಿದ್ದಾರೆ. ಅದನ್ನ ನೋಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಇನ್ನು ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ದರ್ಶನ್ ಅವರಿದ್ದಾರೆ. ದರ್ಶನ್ ಅವ್ರನ್ನ ಮಾತಾಡ್ತೀನಿ. ಸರ್, ಪಂಚರಥೋತ್ಸವ ನಡೀತಿದೆ ಸರ್, ಚಾಲನೆ ಕೊಟ್ರಿ, ಹೇಗೆ ಅನಿಸ್ತದೆ? ತುಂಬಾ ಖುಷಿ ಆಗ್ತಿದೆ. ಇವತ್ತಿನ ದಿವಸ ನಮ್ಮ ನಂಜನಗೂಡಿನಲ್ಲಿ ಒಂದು ವಿಶೇಷ, ಯಾಕೆಂತಂದರೆ ದೇವರ ದೊಡ್ಡಜಾತ್ರೆ ಮಹೋತ್ಸವ ಸತತವಾಗಿ ನಾವು ಪೂರ್ವಭಾವಿ ಸಭೆಯನ್ನು ಮಾಡಿ ಗೌರವಾನ್ವಿತ DC ರವರು ADC ರವರು ಪೂರಕವಾದಂಥ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಉತ್ಸಾಹದಿಂದ ದೊಡ್ಡಜಾತ್ರೆ ಮಹೋತ್ಸವ ನಡೀತಾ ಇದೆ. ಲಕ್ಷಾಂತರ ಭಕ್ತರು ನಿನ್ನೆ ರಾತ್ರಿಯಿಂದನೇ ಬಂದು ಶ್ರೀಕಂಠೇಶ್ವರ ಆಶೀರ್ವಾದವನ್ನು ಪಡೆದುಕೊಂಡು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನಾನು ಕೂಡ ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಬಂದು ರಥಕ್ಕೆ ಕೂಡ ಚಾಲನೆ ನೀಡಿ ಇವತ್ತು ನಾವು ನಮ್ಮ ನಗರಸಭಾ ಅಧ್ಯಕ್ಷರು ಶ್ರೀಕಂಠ ಸ್ವಾಮಿರವರು, ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು, ಈಗ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ಇವತ್ತು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ತುಂಬ ಖುಷಿ ಆಗ್ತಿದೆ. ಈ ಒಂದು ಏರಿಯಲ್ ವ್ಯೂ ನೋಡಲಿಕ್ಕೆ ನಾವೆಲ್ಲರೂ ಕೂಡ ಬಂದು ಮಾಧ್ಯಮದ ಸ್ನೇಹಿತರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ತಿಳಿಸಿದ್ರು. ಅದರಿಂದ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಇನ್ನೂ 2 ಅವರ್ ಆಗ್ಬೋದು, 8 ಆಗ್ಬೋದು. ಅದರಿಂದ ಈ ಒಂದು ಜಾತ್ರಾ ಮಹೋತ್ಸವದ ಶುಭವನ್ನು ನಮ್ಮ ಸಮಸ್ತ ನಂಜನಗೂಡು ಕ್ಷೇತ್ರದ ನಾಗರಿಕರಿಗೆ, ಈ ಒಂದು ರಾಜ್ಯದ ಜನತೆಗೆ ನಾನು ತಮ್ಮ ಪರವಾಗಿ ಕೋರ್ಲಿಕ್ಕೆ ನಾನು ಬಯಸ್ತೇನೆ. ರಥೋತ್ಸವನ ಕಣ್ತುಂಬ್ಕೊಂಡ್ರಿ ಸರ್, ಈ ಸಂದರ್ಭಕ್ಕೆ ಹೇಗೆ ಅನಿಸ್ತು ಸರ್? ತುಂಬ ಖುಷಿ ಆಗ್ತಿದೆ. ಯಾಕೆಂತಂದರೆ ಇದು ಒಂದು ಎಕ್ಸ್ಪೀರಿಯನ್ಸು, ನನ್ನ ಪುಣ್ಯ. ಈ ಒಂದು ಕ್ಷೇತ್ರವನ್ನು ನಾನು ರೆಪ್ರೆಸೆಂಟ್ ಮಾಡ್ತಿರೋದು ನನ್ನ ಪುಣ್ಯ. ರಥವನ್ನು ಚಾಲನೆ ನೀಡಲಿಕ್ಕೆ ನನಗೊಂದು ಅವಕಾಶವನ್ನು ಈ ಕ್ಷೇತ್ರ ಜನತೆ ಮಾಡಿಕೊಟ್ಟಿದ್ದಾರೆ. ಶ್ರೀಕಂಠೇಶ್ವರರ ಆಶೀರ್ವಾದವನ್ನು ಪಡೀಲಿಕ್ಕೆ ಇವತ್ತೊಂದು ಅವಕಾಶವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಅದರಿಂದ ಸದಾಕಾಲ ನಾನು ಕೂಡ ಕ್ಷೇತ್ರದ ಜನತೆಗೆ ಚಿರುಣಿಯಾಗಿರ್ತೇನೆ. ಅವರ ಪರವಾಗಿ ನಿಷ್ಠಾವಂತನಾಗಿ ಪ್ರಾಮಾಣಿಕವಾಗಿ ನಾನು ನನ್ನ ಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದೇನೆ, ಮುಂದಕ್ಕೂ ಕೂಡ ಮಾಡ್ತೇನೆ. ಈ ಮೊದಲು ಸರ್ ಪಂಚರಥೋತ್ಸವದಲ್ಲಿ ಪಾಲ್ಗೊಂಡಿದ್ರ ಅನುಭವ ಏನಾದ್ರು ಇದೆಯಾ ಸರ್? ಇಲ್ಲ. ಆ್ಯಕ್ಚುಲಿ 2023ನಲ್ಲೇ ನಾನು ಮೊದಲನೇ ಬಾರಿಗೆ ಜಾತ್ರೆ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಂಥದ್ದು. ಅಂದರೆ ಶಾಸಕನಾಗಿಂತ ಮುಂಚೆ ಭಾಗಿಯಾಗಿದ್ದೆ. ಆನಂತರ ಶಾಸಕನಾಗಿದ್ದ ಮೇಲೆ ಕೂಡ ನಾನು ನಿರಂತರವಾಗಿ ದೊಡ್ಡ ಜಾತ್ರೆ ಆಗಿ ಚಿಕ್ಕ ಜಾತ್ರೆ ಬಂದು ಭಾಗವಹಿಸಿ ನಾನು ಶ್ರೀಕಂಠೇಶ್ವರ ಆಶೀರ್ವಾದ ಪಡೆದೆ. ಇದಿಷ್ಟು ಶಾಸಕರಂತಹ ದರ್ಶನ್ ಅವರ ಮಾತು. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸದ್ಯ ಈಗ ಪಂಚರಥೋತ್ಸವ ದೇವಸ್ಥಾನದ ಅಂಗಳಕ್ಕೆ ತಲುಪ್ತಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀಕಂಠೇಶ್ವರ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಿದೆ. ಆ ಮೂಲಕ ಲಕ್ಷಾಂತರ ಮಂದಿ ಭಕ್ತರು ಈ ಒಂದು ಪುಣ್ಯವನ್ನ ಕಣ್ತುಂಬಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ಇದರ ಜೊತೆಗೆ ಹಿಂಭಾಗದಲ್ಲಿ ಪಾರ್ವತಿ ದೇವಿ ಹಾಗೂ ಇದರ ಜೊತೆಗೆ ಚಂಡಿಕೇಶ್ವರ ಮೂರ್ತಿಗಳ ಉತ್ಸವ ಮೂರ್ತಿಗಳನ್ನು ಕೂಡ ನೀವು ಗಮನಿಸ್ತಿರ್ಬೋದು. ರಥ ಬೀದಿಯಲ್ಲಿ ಅಂದ್ರೆ 1.5 ಕಿಲೋಮೀಟರ್ ದೂರದ ರಥ ಬೀದಿಯಲ್ಲಿ
ಈ 5 ಪಂಚರಥಗಳು ಕೂಡ ಸಾಕ್ತವೆ. ಇದಕ್ಕಾಗಿ ಈಗ ನಾಡಿನಾದ್ಯಂತ ಅಂದ್ರೆ ಬೇರೆ ಬೇರೆ ಭಾಗದಲ್ಲಿ ಬಂದಿರುವಂತಹ ನಾಡಿನಾದ್ಯಂತ ಭಕ್ತರು ಹಾಗೂ ದೇಶ ವಿದೇಶ ಹಾಗೂ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಆಗಮಿಸಿ ಕಣ್ತುಂಬಿಕೊಳ್ತಿದ್ದಾರೆ. ಹಣ್ಣು ಜವನವನ್ನ ಎಸೆಯುವ ಮೂಲಕ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಿದ್ದಾರೆ. ನಾವು ಈ ನೆಲದಲ್ಲಿ ಹುಟ್ಟಿದ್ದೇ ಪುಣ್ಯ ಅಂತ ಹೇಳಿ ಇಲ್ಲಿನ ಶಾಸಕರು ಕೂಡ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರ ಜೊತೆಗೆ ಪ್ರತಿ ವರ್ಷವೂ ಕೂಡ ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತವೆ. ಅದರಲ್ಲೂ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಪುಣ್ಯ ರಥವನ್ನು ಎಳೆಯುವ ಸಂದರ್ಭದಲ್ಲಿ ಭಕ್ತರು ಪುಣ್ಯತೆ ಅಥವಾ ಧನ್ಯತೆಯನ್ನ ತೋಡಿಕೊಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆ ಮೂಲಕ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಈ ಬಾರಿಯೂ ಕೂಡ ಯಶಸ್ವಿಯಾಗಿ ಪಂಚರಥೋತ್ಸವ ಕಾರ್ಯಗಳು ಜರುಗಿದೆ. ಚೆನ್ನಾಗನ್ನಿಸ್ತು. ತುಂಬಾ ರಶ್ ಇತ್ತು, ಚೆನ್ನಾಗಿತ್ತು. ಬರ್ತಾ ಇದೀವಿ, ನಮ್ಮ ಮನೆ ದೇವರು, ನಾವು ಅವಾಗ ಬರ್ತಾನೆ ಇರ್ತೀವಿ. ತುಂಬಾ ಒಳ್ಳೆ ರಥೋತ್ಸವ ನೋಡಿದ್ರಿ ಮೇಡಮ್, ಹೇಗೆ ಅನಿಸ್ತು ಮೇಡಮ್? ತುಂಬಾ ಖುಷಿ ಆಯ್ತು. ಎಷ್ಟು ಪ್ರತಿ ವರ್ಷನೂ ಬರ್ತೀರಾ? ಪ್ರತಿ ವರ್ಷನೂ ಮಿಸ್ ಮಾಡ್ದಂಗೆ ಬರ್ತೀವಿ. ತಮ್ದು ಯಾವ ಊರು? ಮೈಸೂರೇ ನಾವು. ಸರ್ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 25-30 ವರ್ಷದಿಂದನೂ ಬರ್ತಾನೆ ಇದ್ದೀವಿ. ಪ್ರತಿ ವರ್ಷನೂ ಬರ್ತೀವಿ, ಸ್ವಾಮಿ ಸೇವೆ ಮಾಡ್ತೀವಿ. ಇದೇ ಉತ್ಸಾಹ, ಇದೇ ಹುಮ್ಮಸ್ಸು ಯಾವಾಗಲೂ ಇರುತ್ತೆ. ನಂಜುಂಡೇಶ್ವರನ ಕೃಪೆ ಎಲ್ರಿಗೂ ಇರಲಿ, ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಇಷ್ಟೇ. ತುಂಬ ಚೆನ್ನಾಗಾಯ್ತು ದರ್ಶನ, ಸಂತೋಷ ಆಯ್ತು. ಎಲ್ಲ ಪರಿವಾರ ಜೊತೆಗೆ ಬಂದಿರೋದ್ರಿಂದ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದ. ತುಂಬಾ ಸಂತೋಷ ಆಯ್ತು. ತುಂಬಾ ವರ್ಷ ಆಗಿತ್ತು, 10-12 ವರ್ಷ ಆಗಿತ್ತು ಬಂದು. ನಾವು ಇವಾಗ ಬಂದಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಎಲ್ಲ ತೇರನ್ನು ನೋಡ್ದಂಗಾಯ್ತು. ತುಂಬಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸೌಮ್ಯ. ದಿಸ್ ಇಸ್ ಆಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು. ತುಂಬಾ ಚೆನ್ನಾಗಿದೆ. ಯಾವ ಊರು? ನಾವು ಸೋಮೇಶ್ವರಪುರ. ಇಲ್ಲ ಇಲ್ಲ ನೋಡಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್. ತುಂಬಾ ಎಕ್ಸೈಟೆಡ್ ಇತ್ತು, ಯಾವ ತರ ಏನಂತ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಹೌದು. ಏನಿಲ್ಲ, ಗಣಪಾಪು ಆಗ್ಲಿ ಅಂತ ಹರ್ಸ್ಕೊಂಡಿದ್ವಿ. ಆಗಿದೆ, ತುಂಬಾ ಒಳ್ಳೇದಾಗಿದೆ, ತೃಪ್ತಿ ಆಗಿದೆ. ಅದಕ್ಕೆ ಶ್ವೇತಾ ಅಂತ. ನಾವ್ ಇದೇ ಫಸ್ಟ್. ನಮ್ಮ ಮನೆ ದೇವರು ಶ್ರೀಕಂಠೇಶ್ವರ. ನಾವ್ ಇದೇ ಫಸ್ಟ್. ನಮ್ದು ತುಮಕೂರು ಜಿಲ್ಲೆ ಗುಬ್ಬಿ. ನಮ್ಮ ಹೆಸರು ಲೀಲಾವತಿ ಅಂತ. ನಾವು ಒಬ್ರು ಸರ್ಕಾರಿ ಶಾಲೆ ಶಿಕ್ಷಕಿ. ತುಂಬಾ ಸಂತೋಷ ಆಯ್ತು. ನಾವ್ ಇದೇ ಫಸ್ಟ್ ಬಂದಿರೋದ್ರಿಂದ ಇನ್ನೂ ಬರ್ಬೇಕು ಅಂತ ಅನ್ನಿಸ್ತು. ಮನೆ ದೇವರು, ನಮ್ಮ ಮನೆ ದೇವರು. ಅಷ್ಟೇ, ಪಾನಕ ಪಲಾರ ಮಾಡಿ ಮನೇಲಿ ಪೂಜೆ ನೈವೇದ್ಯ ಮಾಡಿ ಮಾಡ್ತಿದ್ವಿ. ಈ ಸಲ ಮಾತ್ರ ತೇರಿಗೆ ಬಂದಿದೀವಿ. ಇವಾಗ ಸಂಜೆ ಹೋಗಿ ಮಾಡ್ಬೇಕು. ಮನೇಲಿ ಮಾಡೋರು ಯಾರು ಇಲ್ಲ, ನಾವೆಲ್ಲ ಬಂದ್ಬಿಟ್ಟಿದೀವಿ. ಹೌದು, ಕಣ್ಣು ತುಂಬಾ ತುಂಬ್ಕೊಂಡಿದೀವಿ. ಇಲ್ಲ ಸರ್, ಇಲ್ಲ ಸರ್, ಹರಕೆ ಏನೂ ಇಲ್ಲ. ಹರಕೆ ಬೇಡ್ಕೊಂಡ್ವಿ. ಒಳ್ಳೇದಾಗ್ಲಿ, ನಮ್ಗೆ ಆರೋಗ್ಯ ಕೊಡ್ಲಿ, ಚೆನ್ನಾಗಿ ದೇವರು ಒಳ್ಳೆ ಅಭಿವೃದ್ಧಿ ಕೊಡ್ಲಿ ಮಕ್ಕಳಿಗೆಲ್ಲ. ನಾವು ಚೆನ್ನಾಗಿ ಇಟ್ಟಿದ್ರೆ ಮಕ್ಕಳು, ನಾವು ಎಲ್ಲ ಚೆನ್ನಾಗಿರ್ಬೋದು, ನಮ್ಮ ಕುಟುಂಬನೇ ಚೆನ್ನಾಗಿರ್ಬೋದು ಅಂತ ಕೇಳ್ಕೊಂಡ್ವಿ. ನಮ್ಮ ಹೆಸರು ಲೀಲಾವತಿ ಅಂತ, ಶಿಕ್ಷಕಿ. ತುಂಬಾ ಚೆನ್ನಾಗಿದೆ. ನಾವು ಬೇಡ್ಕೊಂಡಿದ್ದೀವಿ, ಅದರಿಂದ ತುಂಬಾ ನಾವು ಇಲ್ಲೇ ಇರೋದಲ್ವಾ, ಅದರಿಂದ ಪ್ರತಿ ವರ್ಷ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ನೋಡಿದ್ವಿ, ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹೌದು ಮೇಡಮ್. ಇಲ್ಲ ಸರ್, ಸಿಕ್ಕಾಗಿದೆಯಲ್ಲ, ಇನ್ನೇನು ಏನಾದ್ರೂ ಇರುತ್ತಲ್ವಾ. ಮಾಮೂಲಿ ಹರಕೆ ಕಟ್ಕೊಂಡಿದ್ಯೋ, ಮಾಮೂಲಿ ಮಕ್ಕಳಿಗೆ ಕಿವಿ ಸೋರೋದು, ಇದು ಸೋರೋದು ಎಲ್ಲ ಏನಂದ್ರೆ ನಂಜುಂಡೇಶ್ವರ ಕೃಪೆಯಿಂದ ಏನಂದ್ರೆ ಅದು ನಿಂತೋಗಿದೆ. ಉಣ್ಮೆಯಲ್ಲಿ ಅದು ಬರೋದು. ಮಾಮೂಲಿ ಹರಕೆ ಇದ್ರೆ ಉಣ್ಮೆಗೆ 3 ಉಣ್ಮೆ ಮಾಡೋದು ಎಲ್ಲ ಮಾಡ್ತೀವಿ. ಅದರಿಂದ ನಂಜುಂಡೇಶ್ವರ ಇದು ಮಹಿಮೆ ಅಪಾರ. ಬರ್ತಾ ಇದ್ದೋ, ವರ್ಷಕ್ಕೂ ಬರ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ತುಂಬಾ ಖುಷಿ ಆಗುತ್ತೆ. ಮಕ್ಕಳ ಜೊತೆ ಬಂದಿರೋದು ಇದು ಖುಷಿ ಆಗುತ್ತೆ. ಯಾಕೆಂದ್ರೆ ನಂಜುಂಡೇಶ್ವರಿಂದ ಅಂತ ಮಹಿಮೆ ಇನ್ನು ವರ್ಷಕ್ಕೂ ಜನ ಬೆಳೀತಾ ಇದ್ದಾರೆ. ಬಂದು ನಂಜುಂಡೇಶ್ವರ ಕೃಪೆ ಇದು ಮಾಡ್ತಿದ್ದಾರೆ, ರಥೋತ್ಸವಕ್ಕೆ ಭಾಗವಹಿಸ್ತಿದ್ದಾರೆ. ಅದರಿಂದ ತುಂಬಾ ಖುಷಿ ಆಗುತ್ತೆ. ಜನಸಂಖ್ಯೆ ನೋಡೋದು ಮಾಡೋದು ಎಲ್ಲದು ನೋಡಿ. ನಮ್ದು ಮಂಡ್ಯ. ನಮಸ್ಕಾರ ವೀಕ್ಷಕರೇ, ಈ ದಿನ ಬಹಳ ಸುಪ್ರಸಿದ್ಧ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ನಂಜನಗೂಡಿನ ಗೌತಮಿ ರಥೋತ್ಸವ
ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ವಿಶೇಷವಾಗಿ ಪ್ರಸಿದ್ಧವಾದ ನಂಜನಗೂಡಿಗೆ ವಿಶೇಷವಾದ ಸ್ಥಾನಮಾನವಿದೆ. ನಂಜನಗೂಡಿನ ನಂಜುಂಡೇಶ್ವರ ಮಹಾಮಹಿಮ ಪವಿತ್ರ ಕ್ಷೇತ್ರ ಇದು. ಈ ದಿನ ಇಲ್ಲಿ ರಥೋತ್ಸವ ನಡೆಯುತ್ತದೆ. ಎಲ್ಲರೂ ಕೂಡ ಭಕ್ತಿಗಳು ಈ ರಥೋತ್ಸವದಲ್ಲಿ ಭಾಗವಹಿಸಿ ಅವರ ಪರಾವಶವರಾಗಿ ಅವರ ಒಂದು ಎಲ್ಲರಿಗೂ ಕೂಡ ನನಗೆ ದೇವರು ನಂಜನಗೂಡಿನ ನಂಜುಂಡೇಶ್ವರ ಸಕಲ ಸನ್ಮಂಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ನಾನು ಸತತವಾಗಿ ಈ ರಥೋತ್ಸವ ದಿನ 5 ವರ್ಷಗಳಿಂದ ಸತತವಾಗಿ ಬರ್ತಾ ಇದ್ದೀನಿ ಸರ್. ನನಗೆ ಸಮಾಧಾನ ಆಗಿದೆ ಸರ್. ನನ್ನ ಕುಟುಂಬದಲ್ಲಿ ಎಲ್ಲರಲ್ಲೂ ಕೂಡ ನನಗೆ ಸಮಾಧಾನ ಆಗಿದೆ. ನನಗೆ ನಂಬಿಕೆ ಇದೆ ಸರ್. ನಂಜುಂಡೇಶ್ವರನ ಮೇಲೆ ನಂಬಿಕೆ ಇದೆ. ನಮ್ಮ ಮನೆ ದೇವರಲ್ಲ, ಆದ್ರೂ ನನ್ನ ಆರಾಧ್ಯ ದೈವ. ಭಾಳ ಸಂತೋಷ ಸರ್. ನನ್ನ ಹೆಸರು ಮಹದೇವ ಸ್ವಾಮಿ ಅಂತ ಸರ್. ನನ್ನ ಊರು ಗುಂಡ್ಲುಪೇಟೆ ತಾಲೂಕು, ವಾಸ ಮೈಸೂರು ಸರ್. ವಾಸ ಮೈಸೂರು. ಉದಗಿರಿ ಅಂತ ಶಂಕರ ಮೂಲ ಮನೆ. ವರ್ಷ ನಾನು ಈ ರಥೋತ್ಸವಕ್ಕೆ ಬರ್ತೇನೆ. ಆದರೆ ಇಲ್ಲಿ ಒಂದು ತಾಪತ್ರಯ ಏನು ಅಂದರೆ, ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅಷ್ಟೊಂದು ಸೌಲಭ್ಯಗಳು ಮತ್ತು ರಕ್ಷಣೆ ಇಲ್ಲ. ಒಂದು ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿಲ್ಲ. ವರ್ಷದಿಂದ ವರ್ಷಕ್ಕೆ ವ್ಯವಸ್ಥೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ನಂಜುಂಡೇಶ್ವರನಿಗೆ ಇದು ಒಂದು ಅತ್ಯುತ್ತಮವಾದಂಥ ದೇವಸ್ಥಾನ ಹಾಗೂ ಇಡೀ ನಮ್ಮ ರಾಜ್ಯದಲ್ಲಿ ಹೆಚ್ಚು ಆದಾಯ ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇದು ಒಂದು ದೇವಸ್ಥಾನ. ಆ ಆದಾಯಕ್ಕೆ ತಕ್ಕಂತೆ ಇಲ್ಲಿ ವ್ಯವಸ್ಥೆಗಳು ಆಗ್ತಾ ಇಲ್ಲ ಅಂತೇಳಿ ನನ್ನ ಅನಿಸಿಕೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ರಥೋತ್ಸವನು ನೋಡಿದೆ. ಈಗ ನಾನು ನನ್ನ ಊರಿಗೆ ವಾಪಸ್ ಹೋಗ್ತೇನೆ. ನಂಜನಗೂಡಿನಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.